ಆಗೋದು ಪಕ್ಕ. ಜೊತೆಗೆ ಕಾಂಗ್ರೆಸ್ ನಾಯಕರು ಮುಸ್ಲಿಮರನ್ನ ಓಲೈಕೆ ಮಾಡೋದು ಎಲ್ರಿಗೂ ಕೂಡ ಗೊತ್ತಿರುವಂತ ವಿಚಾರ. ಇದು ನಮ್ಮ ದೇಶದಲ್ಲಿ ಆಗ್ತಾ ಇರುವಂತ ಪರಿಸ್ಥಿತಿ, ಅದು ಕೂಡ ಕರ್ನಾಟಕದಲ್ಲಿ. ಆದ್ರೆ ಇದೀಗ ಸಿಎಂ ಸಿದ್ದರಾಮಯ್ಯ ಯುದ್ಧ ಮಾಡಬೇಡಿ ಅಂತಿದ್ದಾರೆ. ಆದ್ರೆ ಉಳಿದ ಕಾಂಗ್ರೆಸ್ಸಿಗರು ಪಾಕಿಸ್ತಾನದ ಮೇಲೆ ದಾಳಿ ಮಾಡಲೇಬೇಕು ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಯಾವ್ಯಾವ ನಾಯಕರು ಮಾಡಬೇಕು ದಾಳಿ ಅಂತ ಹೇಳ್ತಿದ್ದಾರೆ ಈ ಸ್ಟೋರಿ ನೋಡಿ. ಈಗೇನೆಲ್ಲ ಕ್ರಮಗಳು ತಗೊಂಡ್ರು ಕೂಡ 26 ಜನ ವಾಪಸ್ ಬರ್ತಾರ. ಒಂದು ಓಟ್ಗೋಸ್ಕರ ಇಷ್ಟೆಲ್ಲ ನಾಟಕ ಮಾಡುವಂಥ ಅವಶ್ಯಕತೆ ಇಲ್ಲ. ಯುದ್ಧ ಬೇಡವಂತೆ, ಶಾಂತಿ ಜಪ ಮಾಡಬೇಕಂತೆ. ಅಯ್ಯಯ್ಯೋ ಸಿದ್ದರಾಮಣ್ಣ ಹಿಡಿಯುತ್ತಿದೆ. ಯುದ್ಧ ಮಾಡಬೇಡಿ, ಶಾಂತಿ ಮಂತ್ರ ಜಪ ಮಾಡಿ ಅಂತ ಸಿಎಂ ಸಿದ್ದರಾಮಣ್ಣವರು ಬಿಟ್ಟಿ ಸಲಹೆ ಕೊಟ್ಟಿದ್ದಾರೆ. ಯುದ್ಧ ಮಾಡಬೇಕಾದಂತ ಅಗತ್ಯ ಇಲ್ಲ, ಬಿಗಿ ಕ್ರಮಗಳು ತಗೋಬೇಕು ಅಷ್ಟೇ. ಭದ್ರತಾ ವ್ಯವಸ್ಥೆಯನ್ನ ಬಿಗಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು. ನಾವು ವಿದ್ಯುತ್ ಪರ ಇಲ್ಲ, ನಾವು ಶಾಂತಿ ಇರಬೇಕು, ಜನರಿಗೆ ಭದ್ರತೆ ಇರಬೇಕು. ಕೇಂದ್ರ ಸರ್ಕಾರ ಭದ್ರತಾ ಕ್ರಮಗಳನ್ನು ತಗೋಬೇಕು. ಅಲ್ಲಿ ಭದ್ರತೆ ವ್ಯವಸ್ಥೆಯನ್ನ ಸರಿಯಾಗಿ ಮಾಡಬೇಕು. ಯಾತ್ರಾರ್ಥಿಗಳು ಹೋಗಂತ ಸ್ಥಳ, ಮತ್ತೆ ಹಿಂದೆ ಪುಲ್ವಾಮಾದಲ್ಲಿ 40 ಜನ ಸೈನಿಕರು ಸತ್ತೋಗಿದ್ದಂಥ ಜಾಗ, ಬಹಳ ಎಚ್ಚರಿಕೆಯಿಂದ ಇರಬೇಕು. ಇಂಟೆಲಿಜೆನ್ಸ್ ಫೈಲು, ಸೆಕ್ಯೂರಿಟಿ ಫೈಲು. ಈಗೇನೆಲ್ಲ ಕ್ರಮಗಳು ತಗೊಂಡ್ರು ಕೂಡ 26 ಜನ ವಾಪಸ್ ಬರ್ತಾರ. ಈಗೇನೆಲ್ಲ ಕ್ರಮಗಳು ತಗೊಂಡ್ರು ಕೂಡ 26 ಜನ ವಾಪಸ್ ಬರ್ತಾರ. ಸಿದ್ದರಾಮಯ್ಯನವರಿಗೆ ರಿಪಬ್ಲಿಕ್ ಕನ್ನಡದಿಂದ ಕೆಲ ಪ್ರಶ್ನೆ. ಉಗ್ರ ರಾಷ್ಟ್ರದ ಬಗ್ಗೆ ಸಿಎಂಗೆ ಸಾಫ್ಟ್ ಕಾರ್ನರ್ ಯಾಕೆ? ಸಿದ್ದರಾಮಯ್ಯನವರೇ, ನಿಮ್ದು ತುಷ್ಟೀಕರಣದ ರಾಜಕೀಯ ಅನ್ಸಲ್ವಾ? ಉಗ್ರರನ್ನ ಓಡಿಸ್ ಮಾಡಿದ್ರೆ ಸಿದ್ದರಾಮಯ್ಯ ಯಾಕೆ ಚಿಂತೆ? ನೀವು ಹೇಳ್ದಂತೆ ಕೈಕಟ್ಟಿ ಕೂತ್ರೆ ಹಿಂದೂಗಳ ಜೀವ ವಾಪಸ್ ಬರ್ತದ? ಉಗ್ರರಿಗೆ ಭಾರತೀಯರು ಬಲಿಯಾಗ್ತಾನೆ ಇರ್ಬೇಕಾ? ಭಯೋತ್ಪಾದನೆಗೆ ಅಂತ್ಯ ಹಾಡೋದು ಯಾವಾಗ? ನೇರು ನಿರ್ಲಕ್ಷ್ಯದಿಂದ ಕೈತಪ್ಪಿದ ಪಿಒಕೆ ವಾಪಸ್ ಬೇಡ್ವಾ? ನೀವು ಉತ್ತರಿಸಬೇಕು. ಮೋದಿಜಿ ಪಿಒಕೆ ವಿಲೀನಕ್ಕೆ ಸಮಯ ಬಂದಿದೆ. ಪ್ರಧಾನಿಗೆ ಮನವಿ ಮಾಡುತ್ತಿದ್ದಾರೆ ಕಾಂಗ್ರೆಸ್ಸಿಗರು. समझौता का समय नहीं है, मुंह तोड़ जवाब देना है. इसीलिए आप आगे बढ़ो, हम लोग आपके साथ में रहेंगे. 140 करोड़ भारतीय वासियों आपके साथ है. पीओके को पाकिस्तान को 2 टुकड़ा करो, पाक ऑक्युपाइड काश्मीर हिंदुस्तान में मिला दो, हम साथ में रहेंगे. ನಾನು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ಕೊತೀನಿ. ಈ ಉಗ್ರಗಾಮಿಗಳು ಯಾವ ಸ್ಥಳದಿಂದ ಇಲ್ಲಿ ಭಾರತದಲ್ಲಿ ಬಂದು ಇಂಥ ಕೃತ್ಯಗಳನ್ನು ಮಾಡ್ತಾ ಇದ್ದಾರೆ, ಇಂಥ ದುಷ್ಕರ್ಮಗಳನ್ನು ನಿಗ್ರಹ ಮಾಡಬೇಕಾದ್ರೆ ಭಾರತ ಸರ್ಕಾರ ಮೊಟ್ಟ ಮೊದಲನೇ ಹೆಜ್ಜೆಯನ್ನು ಪಿಒಕೆಯನ್ನು ನಾವು ವಶಪಡಿಸ್ಕೋಬೇಕು. ಉಗ್ರರನ್ನ ಬೆಂಬಲಿಸಿದವರು ಉಗ್ರರು. ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಕಿಡಿ. ಭಾರತ ದೇಶ ಪಾಕಿಸ್ತಾನಕ್ಕೆ ಮಾಡಿದ ದ್ರೋಹ ಆದರೂ ಯಾವುದು, ಅನ್ಯಾಯ ಮೋಸ ಆದರೂ ಯಾವುದು? ಇವತ್ತು ನೀವು ಪಾಕಿಸ್ತಾನದ ಪರವಾಗಿ ನಿಂತು ಮಾತಾಡ್ತೀರಿ ಅಂತಂದರೆ ಅದು ನಿಮ್ಮ ಪ್ರೂವ್ ಆಯಿತು, ನಿಮ್ಮ ಪ್ರೇಮ ಯಾವ ದೇಶದ ಬಗ್ಗೆ ಇದೆ ಅಂತ. ಈಗ ಪಾಕಿಸ್ತಾನದವರೆಲ್ಲ ಅಲ್ಲಿರೋ ಹಿಂದೂಗಳನ್ನೆಲ್ಲ ಹೊರಗಾಕಿದ್ದಾರೆ. ಸಿದ್ದರಾಮಯ್ಯ ಒಂದು ಕಾಮೆಂಟ್ ಮಾಡಿದ್ದಾರೆ ಅದ್ರ ಬಗ್ಗೆ, ಒಂದೇ ಒಂದು ಕಾಮೆಂಟ್. ಯಾಕಪ್ಪ ಹಾಕಿದ್ರೆ ಅಲ್ಲಿರೋ ಹಿಂದೂಗಳನ್ನ ಅಂತ? ಇಲ್ಲಿರೋ ಮುಸ್ಲಿಮರನ್ನ ನಾವು ಹೊರಗಾಕಬಾರ್ದು, ಅಲ್ಲಿರೋ ಹಿಂದೂಗಳನ್ನೆಲ್ಲ ಅವ್ರು ಹೊರಗಡೆ ಹಾಕಬೇಕು ಭಾರತೀಯರು. ಇದು ಸಿದ್ದರಾಮಯ್ಯನವರ ಡಬಲ್ ಸ್ಟ್ಯಾಂಡರ್ಡ್. ಕಾಂಗ್ರೆಸ್ ನಾಯಕರಲ್ಲೇ ಭಾರಿ ಗೊಂದಲ ಇದೆ. ಸಿದ್ದರಾಮಯ್ಯ ಶಾಂತಿ ಮಂತ್ರ ಪಠಿಸುತ್ತಿದ್ರೆ ರೇವಂತ್ ರೆಡ್ಡಿ ಪಿಒಕೆ ಒದ್ದು ಕಿತ್ಕೊಳ್ಳಿ ಎನ್ನುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅದು ಪಕ್ಕ. ಜೊತೆಗೆ ಕಾಂಗ್ರೆಸ್ ನಾಯಕರು ಮುಸ್ಲಿಮರನ್ನ ಓಲೈಕೆ ಮಾಡೋದು ಎಲ್ರಿಗೂ ಕೂಡ ಗೊತ್ತಿರುವಂತ ವಿಚಾರ. ಇದು ನಮ್ಮ ದೇಶದಲ್ಲಿ ಆಗ್ತಾ ಇರುವಂತ ಪರಿಸ್ಥಿತಿ, ಅದು ಕೂಡ ಕರ್ನಾಟಕದಲ್ಲಿ. ಆದ್ರೆ ಇದೀಗ ಸಿಎಂ ಸಿದ್ದರಾಮಯ್ಯ ಯುದ್ಧ ಮಾಡಬೇಡಿ ಅಂತಿದ್ದಾರೆ. ಆದ್ರೆ ಉಳಿದ ಕಾಂಗ್ರೆಸ್ಸಿಗರು ಪಾಕಿಸ್ತಾನದ ಮೇಲೆ ದಾಳಿ ಮಾಡಲೇಬೇಕು ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಯಾವ್ಯಾವ ನಾಯಕರು ಮಾಡಬೇಕು ದಾಳಿ ಅಂತ ಹೇಳ್ತಿದ್ದಾರೆ ಈ ಸ್ಟೋರಿ ನೋಡಿ.
ಈಗೇನೆಲ್ಲ ಕ್ರಮಗಳು ತಗೊಂಡ್ರು ಕೂಡ 26 ಜನ ವಾಪಸ್ ಬರ್ತಾರ. ಇದೇ ಒಂದು ಓಟ್ಗೋಸ್ಕರ ಇಷ್ಟೆಲ್ಲ ನಾಟಕ ಮಾಡುವಂಥ ಅವಶ್ಯಕತೆ ಇಲ್ಲ. ಯುದ್ಧ ಬೇಡವಂತೆ ಶಾಂತಿ ಜಪ ಮಾಡಬೇಕಂತೆ. ಅಯ್ಯಯ್ಯೋ ಸಿದ್ದರಾಮಣ್ಣ ಹಿಡಿಯುತ್ತಿದೆ. ಯುದ್ಧ ಮಾಡಬೇಡಿ, ಶಾಂತಿ ಮಂತ್ರ ಜಪ ಮಾಡಿ ಅಂತ ಸಿಎಂ ಸಿದ್ದರಾಮಣ್ಣ ಅವರು ಬಿಟ್ಟಿ ಸಲಹೆ ಕೊಟ್ಟಿದ್ದಾರೆ. ಯುದ್ಧ ಮಾಡಬೇಕಾದಂತ ಅಗತ್ಯ ಇಲ್ಲ, ಬಿಗಿ ಕ್ರಮಗಳು ತಗೋಬೇಕು ಅಷ್ಟೇ. ಭದ್ರತಾ ವ್ಯವಸ್ಥೆಯನ್ನ ಬಿಗಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು. ನಾವು ವಿದ್ಯುತ್ ಪರ ಇಲ್ಲ, ನಾವು ಶಾಂತಿ ಇರಬೇಕು, ಜನರಿಗೆ ಭದ್ರತೆ ಇರಬೇಕು. ಕೇಂದ್ರ ಸರ್ಕಾರ ಭದ್ರತಾ ಕ್ರಮಗಳನ್ನು ತಗೋಬೇಕು. ಅಲ್ಲಿ ಭದ್ರತೆ ವ್ಯವಸ್ಥೆಯನ್ನ ಸರಿಯಾಗಿ ಮಾಡಬೇಕು. ಯಾತ್ರಾರ್ಥಿಗಳು ಹೋಗಂತ ಸ್ಥಳ, ಮತ್ತೆ ಹಿಂದೆ ಪುಲ್ವಾಮಾದಲ್ಲಿ 40 ಜನ ಸೈನಿಕರು ಸತ್ತೋಗಿದ್ದಂಥ ಜಾಗ, ಇವ್ರಿಗೆ ಬಹಳ ಎಚ್ಚರಿಕೆಯಿಂದ ಇರಬೇಕು. ಇಂಟೆಲಿಜೆನ್ಸ್ ಫೈಲು, ಸೆಕ್ಯೂರಿಟಿ ಫೈಲು. ಈಗೇನೆಲ್ಲ ಕ್ರಮಗಳು ತಗೊಂಡ್ರು ಕೂಡ 26 ಜನ ವಾಪಸ್ ಬರ್ತಾರ. ಈಗೇನೆಲ್ಲ ಕ್ರಮಗಳು ತಗೊಂಡ್ರು ಕೂಡ 26 ಜನ ವಾಪಸ್ ಬರ್ತಾರ. ಸಿದ್ದರಾಮಯ್ಯನವರಿಗೆ ರಿಪಬ್ಲಿಕ್ ಕನ್ನಡದಿಂದ ಕೆಲ ಪ್ರಶ್ನೆ. ಉಗ್ರ ರಾಷ್ಟ್ರದ ಬಗ್ಗೆ ಸಿಎಂಗೆ ಸಾಫ್ಟ್ ಕಾರ್ನರ್ ಯಾಕೆ? ಸಿದ್ದರಾಮಯ್ಯನವರೇ, ನಿಮ್ದು ತುಷ್ಟೀಕರಣದ ರಾಜಕೀಯ ಅನ್ಸಲ್ವಾ? ಉಗ್ರರನ್ನ ಓಡಿಸ್ ಮಾಡಿದ್ರೆ ಸಿದ್ದರಾಮಯ್ಯ ಯಾಕೆ ಚಿಂತೆ? ನೀವು ಹೇಳ್ದಂತೆ ಕೈಕಟ್ಟಿ ಕೂತ್ರೆ ಹಿಂದೂಗಳ ಜೀವ ವಾಪಸ್ ಬರ್ತದ? ಉಗ್ರರಿಗೆ ಭಾರತೀಯರು ಬಲಿಯಾಗ್ತಾನೆ ಇರ್ಬೇಕಾ? ಭಯೋತ್ಪಾದನೆಗೆ ಅಂತ್ಯ ಹಾಡೋದು ಯಾವಾಗ? ನೆಹರು ನಿರ್ಲಕ್ಷ್ಯದಿಂದ ಕೈತಪ್ಪಿದ ಪಿಒಕೆ ವಾಪಸ್ ಬೇಡ್ವಾ? ನೀವು ಉತ್ತರಿಸಬೇಕು. ಮೋದಿಜಿ ಪಿಒಕೆ ವಿಲೀನಕ್ಕೆ ಸಮಯ ಬಂದಿದೆ. ಪ್ರಧಾನಿಗೆ ಮನವಿ ಮಾಡುತ್ತಿದ್ದಾರೆ ಕಾಂಗ್ರೆಸ್ಸಿಗರು. समझौता का समय नहीं है, मुंह तोड़ जवाब देना है. इसीलिए आप आगे बढ़ो, हम लोग आपके साथ में रहेंगे. 140 करोड़ भारतीय वासियों आपके साथ है. पीओके को पाकिस्तान को 2 टुकड़ा करो, पाक ऑक्युपाइड काश्मीर हिंदुस्तान में मिला दो, हम साथ में रहेंगे. ನಾನು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ಕೊತೀನಿ. ಈ ಉಗ್ರಗಾಮಿಗಳು ಯಾವ ಸ್ಥಳದಿಂದ ಇಲ್ಲಿ ಭಾರತದಲ್ಲಿ ಬಂದು ಇಂಥ ಕೃತ್ಯಗಳನ್ನು ಮಾಡ್ತಾ ಇದ್ದಾರೆ, ಇಂಥ ದುಷ್ಕರ್ಮಗಳನ್ನು ನಿಗ್ರಹ ಮಾಡಬೇಕಾದ್ರೆ ಭಾರತ ಸರ್ಕಾರ ಮೊಟ್ಟ ಮೊದಲನೇ ಹೆಜ್ಜೆಯನ್ನು ಪಿಒಕೆಯನ್ನು ನಾವು ವಶಪಡಿಸ್ಕೋಬೇಕು. ಉಗ್ರರನ್ನ ಬೆಂಬಲಿಸಿದವರು ಉಗ್ರರು. ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಕಿಡಿ. ಭಾರತ ದೇಶ ಪಾಕಿಸ್ತಾನಕ್ಕೆ ಮಾಡಿದ ದ್ರೋಹ ಆದರೂ ಯಾವುದು, ಅನ್ಯಾಯ ಮೋಸ ಆದರೂ ಯಾವುದು? ಇವತ್ತು ನೀವು ಪಾಕಿಸ್ತಾನದ ಪರವಾಗಿ ನಿಂತು ಮಾತಾಡ್ತೀರಿ ಅಂತಂದರೆ ಅದು ನಿಮ್ಮ ಪ್ರೂವ್ ಆಯಿತು, ನಿಮ್ಮ ಪ್ರೇಮ ಯಾವ ದೇಶದ ಬಗ್ಗೆ ಇದೆ ಅಂತ.